ಇನ್ನು ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಜೆಡಿಎಸ್ ಮುಜುಗರಕ್ಕೀಡಾಗಿದೆ. ಆ ಮುಜುಗರವನ್ನ ತಪ್ಪಿಸ್ಕೋಬೇಕು ಅಂತ ಹೇಳಿ ಕೆಲವೊಂದಷ್ಟು ಕ್ರಮಗಳಿಗೆ ಈಗ ಮುಂದಾಗಬೇಕಾಗುತ್ತೆ. ಒಂದ್ ಕಡೆ ಪ್ರಜ್ವಲ್ನ ಈಗಾಗಲೇ ಅಮಾನತು ಮಾಡಲಾಗಿದೆ. ಅದೇ ರೀತಿ ಎಚ್ ಡಿ ರೇವಣ್ಣನ ಕೂಡ ಅಮಾನತು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಒತ್ತಡಗಳು ಕೇಳಿ ಬರ್ತಾ ಇವೆ. ಪ್ರಜ್ವಲ್ ಪ್ರಕರಣದಿಂದ ಪಕ್ಷದಲ್ಲಿ ಗಟ್ಟಿಯಾಗಿ ಮಾತಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಹಾಗಾಗಿ ಯಾರೆಲ್ಲ ಇದ್ದಾರೆ ಈ ಪ್ರಕರಣದಲ್ಲಿ ಅವರನ್ನು ಅಮಾನತು ಮಾಡಬೇಕು ಅಂತ ಹೇಳಿ, ಅಂದ್ರೆ ಒಂದ್ ಕಡೆ ಈಗಾಗಲೇ ಪ್ರಜ್ವಲ್ನ ಅಮಾನತು ಮಾಡಿದ್ದಾರೆ, ಎಚ್ ಡಿ ರೇವಣ್ಣ ಅವರನ್ನು ಕೂಡ ಅಮಾನತು ಮಾಡಬೇಕು. ಸತ್ಯಾಸತ್ಯತೆ ಹೊರಗೆ ಬಂದ ಮೇಲೆ ಅಮಾನತು ವಾಪಸ್ ಪಡೆದ್ರಾಯ್ತು. ಅಲ್ಲಿವರೆಗೂ ಕೂಡ ಸಸ್ಪೆನ್ಷನ್ ಅಲ್ಲಿ ಇಡ್ಲಿ ಅನ್ನುವಂಥದ್ರ ಬಗ್ಗೆ ಕೆಲವೊಂದಷ್ಟು ಜನ ನಾಯಕರು ಈಗ ಒತ್ತಡ ಹಾಕ್ತಾ ಇದ್ದಾರೆ. ಸೊ ಅದರಂತೆ ಇವತ್ತು ಒಂದು ಕೋರ್ ಕಮಿಟಿ ಸಭೆ ಇದೆ. ಕೋರ್ ಕಮಿಟಿ ಅಧ್ಯಕ್ಷ GTD ಅವರ ನೇತೃತ್ವದಲ್ಲಿ ನಡೆಯುವಂತಹ ಒಂದು ಸಭೆ. ಸೊ ಶಾಸಕರ ಒತ್ತಡದ ಬೆನ್ನಲ್ಲೇ ಇವತ್ತು JDS ಕೋರ್ ಕಮಿಟಿ ಸಭೆಯನ್ನ ಕರೆದಿದ್ದಾರೆ. ಈ ಕೋರ್ ಕಮಿಟಿ ಸಭೆಯಲ್ಲಿ ಏನ್ ತೀರ್ಮಾನ ಆಗುತ್ತೆ ಅಂತ ನೋಡಬೇಕು. GT ದೇವೇಗೌಡರ ನೇತೃತ್ವದಲ್ಲಿ ನಡೆಯಲಿರುವಂತಹ ಕೋರ್ ಕಮಿಟಿ ಸಭೆ ರೇವಣ್ಣ ಅಮಾನತು ಕುರಿತು ನಿರ್ಧಾರ ಮಾಡ್ತಾರೆ ನಾಯಕರು. ಮೊದಲು ಆರೋಪಿ ಸ್ಥಾನದಲ್ಲಿರುವಂತಹ ರೇವಣ್ಣ ಈಗ A1 ಎರಡೂ ಪ್ರಕರಣಗಳಲ್ಲಿ ಗಮನಿಸಿದ್ರೆ ರೇವಣ್ಣ ಅವರೇ. ಶ್ರೀನಿವಾಸ್ ರಾಜು ಮುರ್ರಾ ಎಮ್ಮೆ ಸಾಕಿ 1 ಎಮ್ಮೆಯಿಂದ 3.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. A1 ಆಗಿರುವಂತದ್ದು. ಜೊತೆಗೆ ಈಗ 7 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೂ ಅವರನ್ನ ಒಪ್ಪಿಸಲಾಗಿದೆ. ಜೈಲಿನಲ್ಲೂ ಕೂಡ ಇದ್ದಾರೆ. ಸೊ ಹಾಗಾಗಿ ಪಕ್ಷಕ್ಕೆ ಬ್ಯಾಕ್ ಟು ಬ್ಯಾಕ್ ಈ ತರದ ಒಂದು ಮುಜುಗರಗಳಾಗ್ತಾ ಇದೆ. ಒಂದು ಪ್ರಜ್ವಲ್ ರೇವಣ್ಣ ಪ್ರಕರಣ. ಸೊ ಪ್ರಜ್ವಲ್ ರೇವಣ್ಣನ ಈಗಾಗಲೇ ಅಮಾನತು ಮಾಡಲಾಗಿದೆ ಒಂದು ಮುಜುಗರ ತಪ್ಪಿಸ್ಕೊಳ್ಳೋ ಒಂದು ನಿಟ್ಟಿನಲ್ಲಿ. ಸೊ ಅದೇ ರೀತಿ ಈಗ ಎಚ್ ಡಿ ರೇವಣ್ಣ ಅವರನ್ನು ಕೂಡ ಅಮಾನತು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಇರುವಂತಹ ಒತ್ತಡ. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಸುನಿಲ್ ನೀಡ್ತಾರೆ. ಸುನಿಲ್, ಇವತ್ತು ಓವರ್ ಆಲ್ ಆಗಿ ನಾವು ಎಚ್ ಡಿ ರೇವಣ್ಣ ಅವರ ಜೈಲ್ ಡೈರಿ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಒಂದು ರಾತ್ರಿಯನ್ನ ಕಳೆದಿರುವಂತಹ ಎಚ್ ಡಿ ರೇವಣ್ಣ ಒಂದು ವಿಚಾರ, ಇನ್ನೊಂದು ಕಡೆ ಈಗ ಅವರನ್ನು ಅಮಾನತು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಇರುವಂತಹ ಒತ್ತಡ. ಇವತ್ತು ಕೋರ್ ಕಮಿಟಿ ಸಭೆಯಲ್ಲಿ ತೀರ್ಮಾನಗಳಾಗತ್ತಾ, ಚರ್ಚೆಗೆ ಬರುತ್ತಾ ಈ ವಿಚಾರ ಸುನಿಲ್? ಖಂಡಿತ ರೇವಣ್ಣ, ಈಗಾಗಲೇ ಸದ್ಯದ ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರೇವಣ್ಣ ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಅದೇ ರೀತಿಯಾಗಿ ಇನ್ನೊಂದ್ ಕಡೆ ಇವತ್ತು JDS ಕೋರ್ ಕಮಿಟಿ ಸಭೆ ಕೂಡ ಇದೆ. ಈ ಒಂದು ಸಭೆ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. ಯಾಕಂದ್ರೆ ಈಗ ಆಗ್ತಾ ಇರುವಂತಹ ಪಕ್ಷಕ್ಕಾಗಿರುವಂತಹ ಡ್ಯಾಮೇಜ್ ಆಗ್ಬೋದು, ಮುಜುಗರ ವಿಚಾರವಾಗಿ ಮಹತ್ವದ ಚರ್ಚೆ ಕೂಡ ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ನಡೆಯುತ್ತೆ. ಕುಮಾರಸ್ವಾಮಿ ಅವರು ಭಾಗಿಯಾಗ್ತಾರೆ, ಮಾಜಿ ಶಾಸಕರು ಭಾಗಿಯಾಗ್ತಾರೆ, ಕೋರ್ ಕಮಿಟಿ ಅಧ್ಯಕ್ಷ GT ದೇವೇಗೌಡರು ಕೂಡ ಭಾಗಿಯಾಗ್ತಾರೆ. ಪ್ರಮುಖವಾಗಿ ಈ ಒಂದು ಸಭೆಯಲ್ಲಿ ನಡೆಯುವಂತಹ ವಿಚಾರ ಅಂತಂದ್ರೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರನ್ನ ಪಕ್ಷದಿಂದ ಅಮಾನತು ಮಾಡಲಾಗಿದೆ. ಆದ್ರೆ ರೇವಣ್ಣ ಅವರು ಕೂಡ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂದರೆ ಮತ್ತೆ ಜೈಲು ಕೂಡ ಸೇರಿರುವ ಹಿನ್ನೆಲೆಯಲ್ಲಿ ರೇವಣ್ಣ ಅವರನ್ನು ಕೂಡ ಅಮಾನತು ಮಾಡಬೇಕು. ಯಾಕಂದ್ರೆ ಈ ಒಂದು ಅಮಾನತು ಮಾಡಲ್ಲ ಅಂದ್ರೆ ಪಕ್ಷಕ್ಕೆ ಸಾಕಷ್ಟು ಮತ್ತಷ್ಟು ಡ್ಯಾಮೇಜ್ ಆಗುತ್ತೆ. ಇದಕ್ಕೂ ಕೂಡ ನಾವು ಗಟ್ಟಿಯಾಗಿ ಧ್ವನಿ ಎತ್ತಿ ಎಲ್ಲೂ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ತಪ್ಪು ಮಾಡಿರೋರಿಗೆ ನಾವೇ ಶೆಲ್ಟರ್ ಕೊಟ್ಟ ರೀತಿ ಆಗುತ್ತೆ. ಏನು ರೇವಣ್ಣ ಅವರು ತಪ್ಪು ಮಾಡಿದ್ರೆ ಮುಂದಿನ ಸತ್ಯಾಸತ್ಯತೆ ಹೊರ ಬಂದ ನಂತರದಲ್ಲಿ ಅವರನ್ನ ಅಮಾನತನ್ನ ಮತ್ತೆ ವಾಪಸ್ ಪಡೆಯೋಣ. ಸದ್ಯಕ್ಕೆ ಅಮಾನತು ಮಾಡೋದು ಒಳ್ಳೇದು ಅಂತ ಹೇಳಿ ಮಾಜಿ ಮತ್ತೆ ಹಾಲಿ ಶಾಸಕರು ಈಗಾಗಲೇ JDS ನಾಯಕರಿಗೆ ವರಿಷ್ಠರಿಗೆ ಒಂದಷ್ಟು ಒತ್ತಡವನ್ನು ಕೂಡ ಹಾಕಿದ್ದಾರೆ. ಆ ಒಂದು ಒತ್ತಡದ ಹಿನ್ನೆಲೆಯಲ್ಲಿ ಇವತ್ತು ಕೋರ್ ಕಮಿಟಿ ಸಭೆ ಕೂಡ ನಡೆಯುತ್ತೆ. ಸಭೆಯಲ್ಲಿ ಇವೆಲ್ಲ ವಿಚಾರಗಳು ಕೂಡ ಚರ್ಚೆ ಆಗುತ್ತೆ. ರೇವಣ್ಣ ಅವರನ್ನ ತಾತ್ಕಾಲಿಕವಾಗಿ ಅಮಾನತಲ್ಲಿ ಇಡಬೇಕು ಅನ್ನೋ ಒಂದು ಒತ್ತಡ ಇದ್ದ ಹಿನ್ನೆಲೆಯಲ್ಲಿ ಇವತ್ತಿನ ಸಭೆಯಲ್ಲಿ ಏನ್ ನಿರ್ಧಾರ ಕೈಗೊಳ್ತಾರೆ ನೋಡ್ಬೇಕಾಗಿದೆ. ಯಾಕಂದ್ರೆ ರೇವಣ್ಣ ಅವರು ಈಗಾಗಲೇ ಜೈಲಿನಲ್ಲಿ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಇದು ಮತ್ತೆ ಪಕ್ಷಕ್ಕೆ NDA ಮೈತ್ರಿ ಆಯ್ದ ಹಿನ್ನೆಲೆಯಲ್ಲಿ ಇದನ್ನ ರಾಜಕೀಯವಾಗಿ ಕಾಂಗ್ರೆಸ್ ಬಳಸ್ಕೊಳ್ಳೋ ಸಾಧ್ಯತೆ ದಟ್ಟವಾಗಿದೆ. ಈಗಾಗಲೇ ಸಾಕಷ್ಟು ಕಾಂಗ್ರೆಸ್ ರಾಜಕೀಯವಾಗಿ ಬಳಸ್ಕೊಂಡು ಡ್ಯಾಮೇಜ್ ಕೂಡ ಮಾಡಿದೆ. ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಡ್ಯಾಮೇಜ್ ಆಗ್ಬೋದು. ಇದರಿಂದ ಎಲ್ಲಾ ಶಾಸಕರಿಗಾಗ್ಬೋದು, ಮುಖಂಡರಿಗೆ ಮತ್ತಷ್ಟು ಮುಜುಗರ ಆಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ರೇವಣ್ಣ ಅವರನ್ನು ಅಮಾನತು ಮಾಡಬೇಕು ಅಂತ ಒತ್ತಡ ಏನ್ ಕೇಳಿ ಬರ್ತಾ ಇತ್ತು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಡೆಯುವಂತ ಕೋರ್ ಕಮಿಟಿ ಸಭೆಯಲ್ಲಿ ಎಲ್ಲ ವಿಚಾರಗಳು ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ ಒಂದಷ್ಟು ಮಾಹಿತಿಗಳ ಪ್ರಕಾರ ಅವರನ್ನ ಸಸ್ಪೆಂಡ್ ಮಾಡುವ ಸಾಧ್ಯತೆ ಕೂಡ ದಟ್ಟವಾಗಿರುವಂತದ್ದು ರೆಹಮಾನ್. ಓಕೆ, ಥ್ಯಾಂಕ್ ಯು ಸುನಿಲ್.